ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟೈಟನ್ ಕಂಪ್ನಿ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಏಪ್ರಿಲ್ ಟು ಜೂನ್ 2024 ಅಲ್ಲಿ 13,266 ಕ್ರೋರ್ಸು, ಏಪ್ರಿಲ್ ಟು ಜೂನ್ 2025 ಅಲ್ಲಿ 16,523 ಕ್ರೋರ್ಸು, 24.5% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 715 ಕೋಟಿಯಿಂದ 1,091 ಕೋಟಿ ಆಗಿದೆ, 52.6% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ. ಇದು ಅಬವ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಇವತ್ತು ಮಾರ್ಕೆಟ್ ವೀಕ್ ಆಗಿದ್ದರೂ ಶೇರ್ಸು 1.3% ಮೇಲೆ ಹೋಯಿತು. ನ್ಯೂಸ್ ನಂಬರ್ 2, ಫ್ಯೂಲ್ ಬಿಲ್ ಮೇ ಗೋ ಅಪ್ ಇಫ್ ರಷ್ಯಾ ಆಯಿಲ್ ಇಂಪೋರ್ಟ್ ಸ್ಟಾಪ್ಡ್. US ಸದ್ಯಕ್ಕೆ ಇಂಡಿಯಾ ಮೇಲೆ ಯಾಕೆ ಜಾಸ್ತಿ ಟ್ಯಾರಿಫ್ಸ್ ಆಗ್ತಾ ಇದ್ದಾರೆ ಅಂದರೆ, ಯಾಕಂದರೆ ನಾವು ರಷ್ಯಾದಿಂದ ಆಯಿಲ್ ಇಂಪೋರ್ಟ್ ಮಾಡ್ತಾ ಇದ್ದೀವಿ. US ಪ್ರೆಸಿಡೆಂಟ್ ಅವ್ರಿಗೆ ಏನು ಉದ್ದೇಶ ಅಂದರೆ ಇಂಡಿಯಾ ರಷ್ಯಾದಿಂದ ಏನು ಇಂಪೋರ್ಟ್ ಮಾಡಬಾರ್ದಂತ. ಆದರೆ ಅಕಸ್ಮಾತ್ ಇಂಡಿಯಾದ ಇಂಪೋರ್ಟ್ ಕ್ರೂಡ್ ಆಯಿಲ್ ಅದು ರಷ್ಯಾದಿಂದ ಸ್ಟಾಪ್ ಆದರೆ ನಮ್ಮ ಟೋಟಲ್ ಫ್ಯೂಲ್ ಬಿಲ್ಲು ಇಂಡಿಯಾದು ಜಾಸ್ತಿ ಆಗುತ್ತೆ. 2025-26 ಫೈನಾನ್ಷಿಯಲ್ ಇಯರಲ್ಲಿ $9 ಬಿಲಿಯನ್ ಜಾಸ್ತಿ ಆಗುತ್ತೆ. ಹಾಗೂ 2026-27 $11.7 ಬಿಲಿಯನ್ ವರೆಗೂ ಜಾಸ್ತಿ ಆಗ್ಬೋದು ಅಂತ SBI ಒಂದು ಸ್ಟಡಿ ಮಾಡಿದ್ದಾರೆ. ಆವಾಗ ಫ್ಯೂಲ್ ಬಿಲ್ ಜಾಸ್ತಿ ಆಗುವಾಗ ಅದೇ ಥರ ಫ್ಯೂಲ್ ಪ್ರೈಸಸ್ಸು ಇಂಡಿಯಾದಲ್ಲಿ ಜಾಸ್ತಿ ಆಗುತ್ತೆ. ಅದು ಇಂಡಿಯನ್ ಗೌರ್ಮೆಂಟಿಗೆ ಇಷ್ಟ ಆಗೋಲ್ಲ. ನ್ಯೂಸ್ ನಂಬರ್ 3, BSE ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಏಪ್ರಿಲ್ ಟು ಜೂನ್ 2024 602 ಕೋಟಿ, ಏಪ್ರಿಲ್ ಟು ಜೂನ್ 2025 958 ಕ್ರೋರ್ಸು, 59.1% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 264 ಕ್ರೋರ್ಸಿಂದ 538 ಕ್ರೋರ್ಸ್ ಆಗಿದೆ, 103.8% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟರಲ್ಲಿ. ಆದರೆ ಕೆಲವು ಬ್ರೋಕರೇಜ್ ಕಂಪ್ನೀಸ್ ಅವರನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಯಾಕಂದರೆ ಅವರ ಬಿಸ್ನೆಸ್ಸು ಇಂಪ್ಯಾಕ್ಟ್ ಆಗ್ಬೋದು ಅಕಸ್ಮಾತ್ ಹೊಸ F&O ರೂಲ್ಸ್ ಬಂದರೆ, ಇಂಪ್ಲಿಮೆಂಟ್ ಆದರೆ ಅಂತ. ಯಾಕಂದರೆ ಮೇನ್ ಬಿಸ್ನೆಸ್ಸು ಸ್ಟಾಕ್ ಎಕ್ಸ್ಚೇಂಜಿಗೆ ಬರೋದು F&O ಟ್ರೇಡಿಂಗಿಂದ. ಅಕಸ್ಮಾತ್ ಗೌರ್ಮೆಂಟ್ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಹಾಕಿ ಆವಾಗ ಟ್ರೇಡಿಂಗ್ ಮಾಡಲಿಕ್ಕೆ ಕಷ್ಟ ಆಗಿದ್ರೆ ಜನರಿಗೆ, ಆವಾಗ BSEದು ಬಿಸ್ನೆಸ್ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದಂತ ಆ್ಯನಲಿಸ್ಟ್ದು ಅಭಿಪ್ರಾಯ. ಶೇರ್ಸ್ ಇವತ್ತು 2% ಬಿತ್ತು. ನ್ಯೂಸ್ ನಂಬರ್ 4, SBI ಕ್ವಾರ್ಟರ್ಲಿ ರಿಸಲ್ಟ್ಸು. ನೆಟ್ ಪ್ರಾಫಿಟ್ ಏಪ್ರಿಲ್ ಟು ಜೂನ್ 2024 20,094 ಕ್ರೋರ್ಸು, ಏಪ್ರಿಲ್ ಟು ಜೂನ್ 2025 22,121 ಕ್ರೋರ್ಸು, 10.1% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜು 0.57% ಇತ್ತು ಲಾಸ್ಟ್ ಟೈಮು, ಈಗ 0.47% ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ. ಅದರ ಶೇರ್ಸು ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ, ಫ್ಲಾಟ್ ಆಗಿ ಕ್ಲೋಸ್ ಆಗಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ನಿಫ್ಟಿ 50 ಇಂಡೆಕ್ಸು 3 ಮಂತ್ ಲೋಗೆ ಇವತ್ತು ಬಿದ್ದಿದೆ. ಹಾಗೂ ಈಗ ಮೇ 2025 ಏನು ಫಿಗರ್ಸ್ ಇತ್ತೋ ಆ ಲೆವೆಲಿಗೆ ಬಂದಿದೆ. ಟಾಟಾ ಕ್ಯಾಪಿಟಲ್ಲು ಅವರ IPOಗೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ. ಹಾಗೂ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸಿಗೆ ಪ್ರೆಸೆಂಟೇಷನ್ಸ್ ಕೊಡ್ತಾ ಇದ್ದಾರೆ ಯಾಕೆ ಅವರು IPO ಅಲ್ಲಿ ಇನ್ವೆಸ್ಟ್ ಮಾಡಬೇಕಂತ. IPO ಅಲ್ಲಿ 17,000 ಕೋಟಿ ಅವ್ರು ಕಲೆಕ್ಟ್ ಮಾಡ್ತಾರೆ. ಹಾಗೂ ಫ್ರೆಶ್ ಇಶ್ಯೂ ಪ್ಲಸ್ ಆಫರ್ ಫಾರ್ ಸೇಲ್ ಎರಡೂ ಇರುತ್ತೆ. ಇದು ಒನ್ ಆಫ್ ದ ಲಾರ್ಜೆಸ್ಟ್ IPOಸ್ ಆಗುತ್ತೆ 2025 ಅಲ್ಲಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 233 ಪಾಯಿಂಟ್ ಡೌನು, 24,363 ಕ್ಲೋಸ್ ಆಯಿತು, 0.94% ಡೌನು. ಸೆನ್ಸೆಕ್ಸು 765 ಪಾಯಿಂಟ್ ಡೌನು, 79,858 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು NTPC 1.52% ಅಪ್ಪು, ಟೈಟನ್ ಕಂಪ್ನಿ 1.3% ಅಪ್ಪು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 0.88% ಅಪ್ಪು. ಟಾಪ್ ಲೂಸರ್ಸು ಭಾರತಿ ಏರ್ಟೆಲ್ 3.33% ಡೌನು, ಅದಾನಿ ಎಂಟರ್ಪ್ರೈಸಸ್ 3.19% ಡೌನು, ಇಂಡಸ್ಇಂಡ್ ಬ್ಯಾಂಕ್ 3.08% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು LIC 3.16% ಅಪ್ಪು, BPCL 2.93% ಅಪ್ಪು, ಪಿಡಿಲೈಟ್ ಇಂಡಸ್ಟ್ರೀಸ್ 1% ಅಪ್ಪು. ಟಾಪ್ ಲೂಸರ್ಸು ಡಿವಿಸ್ ಲ್ಯಾಬ್ಸ್ 3.54% ಡೌನು, ಸ್ವಿಗ್ಗಿ 3.44% ಡೌನು, ಸಂವರ್ಧನ ಮದರ್ಸನ್ 2.84% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 877 ಸ್ಟಾಕ್ಸು ಡಿಕ್ಲೈನ್ ಆಗಿದ್ದು 1,808, ಸೊ 33% ಅಪ್ಪು, 67% ಡೌನು. ಪಾಯಿಂಟ್ ನಂಬರ್ 5, ಎಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. FIIಸು 4,997 ಕ್ರೋರ್ಸ್ ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 10,864 crores net purchases. Point number 6, today's gold and silver price. Gold price 10,331 per gram, silver 117 rupees per gram. Point number 7, today's rupee value. $1 $87.66 rupees, €102.04.
ಪಾಯಿಂಟ್ ನಂಬರ್ 8 ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. TVS ಮೋಟರ್ಸ್ 52 ವೀಕ್ ಹೈ 3024 ಕ್ಲೋಸಿಂಗ್ 2969. ಪಾಯಿಂಟ್ ನಂಬರ್ 9 ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.2% ಡೌನು, ಜಪಾನ್ 1.73% ಅಪ್, ಜರ್ಮನಿ 0.06% ಡೌನು, ಫ್ರಾನ್ಸ್ 0.23% ಅಪ್, UK 0.01% ಅಪ್ ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.35% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.